ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. 2026ನೇ ಇಸ್ವಿಯಲ್ಲಿ ಇಡೀ ವರ್ಷ ಶನಿಗ್ರಹ ನಿಮ್ಮ ರಾಶಿಗೆ 5ನೇ ಮನೆಯಲ್ಲಿ ಸಂಚಾರ ಮಾಡುತ್ತದೆ. ಇನ್ನು ಗುರುಗ್ರಹವು ಜನವರಿಯಿಂದ ಜೂನ್ 1ನೇ ತಾರೀಕಿನ ತನಕ 8ನೇ ಮನೆ ಅಂದರೆ ಆಯುಷ್ಯ ಸ್ಥಾನದಲ್ಲಿ ಇರುತ್ತದೆ. ಆ ನಂತರ ಅಕ್ಟೋಬರ್ 31ನೇ ತಾರೀಕಿನವರೆಗೆ ಪಿತೃ ಅದೃಷ್ಟದ ಸ್ಥಾನ ಅಂದರೆ 9ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತದೆ. ಹಾಗೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಶುಭ ಮತ್ತು ಅಶುಭ ಫಲಗಳು ಹೇಗಿದೆ ಎಂಬುದನ್ನು ಮುಂದೆ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲನ್ನು ಪ್ರೆಸ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳಿಗೆ ಶೇರ್ ಮಾಡಿ. ನವೆಂಬರ್ ಹಾಗೂ ಡಿಸೆಂಬರ್ ಈ 2 ತಿಂಗಳು ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಗುರುಗ್ರಹದ ಸಂಚಾರ ಆಗುತ್ತದೆ. ಇನ್ನು ಬಹುತೇಕ ಇಡೀ ವರ್ಷ ರಾಹು ಗ್ರಹವು ನಿಮ್ಮ ರಾಶಿಗೆ 4ನೇ ಮನೆ ಆಗುವಂಥ ಕುಂಭದಲ್ಲಿಯೂ ಹಾಗೂ ಕೇತು ಗ್ರಹವು 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಸಂಚರಿಸುತ್ತದೆ. 2026ನೇ ಇಸ್ವಿಯಲ್ಲಿ ಡಿಸೆಂಬರ್ 5ನೇ ತಾರೀಕಿಗೆ ರಾಹು ಗ್ರಹವು 3ನೇ ಮನೆಯ ಮಕರ ರಾಶಿಗೂ ಹಾಗೂ ಕೇತು ಗ್ರಹ ನಿಮ್ಮ 9ನೇ ಮನೆಗೂ ಪ್ರವೇಶಿಸುತ್ತದೆ. ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದ, ಜ್ಯೇಷ್ಠ ನಕ್ಷತ್ರದಲ್ಲಿ 4 ಪಾದ ಸೇರಿ ವೃಶ್ಚಿಕ ರಾಶಿಯಾಗುತ್ತದೆ. ಈ ರಾಶಿಯ ಅಧಿಪತಿ ಕುಜ. ನಿಮ್ಮ ರಾಶಿಗೆ ತೃತೀಯ ಹಾಗೂ ಚತುರ್ಸ್ಥಾನಗಳು ಅಧಿಪತಿಯಾದಂಥ ಶನೀಶ್ವರನು 5ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ನೀವು ಉಳಿಸಿಕೊಂಡು ಬಂದಂತಹ ಹೆಸರು ಖ್ಯಾತಿ ಕಳೆದುಕೊಂಡಿರುವಂತೆ ಆಗಲಿದೆ. ನಿಮ್ಮ ಸೋದರ ಸಂಬಂಧಿಗಳಿಂದಲೇ ಅಪಪ್ರಚಾರವನ್ನು ನೀವು ಕಾಣಿಸುತ್ತೀರಾ. ಇನ್ನೇನು ನಿಮ್ಮ ಶ್ರಮದ ಫಲ ಕೈ ಸಿಗಬೇಕು ಎನ್ನುವಷ್ಟರಲ್ಲಿ ಅದು ಕೈ ಜಾರಿ ಹೋಗುತ್ತದೆ. ನಿಮಗೆ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಯ ಮೂಲ ಯಾವುದು ಎಂಬುದನ್ನು ಗುರುತಿಸುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿ ನಂತರ ಯಾವುದೇ ಕಾರಣಕ್ಕೂ ಅನಾರೋಗ್ಯಕ್ಕೆ ತುತ್ತಾಗುವ ಎಚ್ಚರದಿಂದಲೇ ಆಹಾರವನ್ನು ಸೇವಿಸುವುದು ಉತ್ತಮ. ಈ ಹಿಂದೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದಾದರೂ ತಪ್ಪುಗಳಿಗೆ ಶಿಕ್ಷೆಯನ್ನು ಈಗ ಅನುಭವಿಸುವಂತಾಗಲಿದೆ. ಮಕ್ಕಳ ವಿಚಾರವು ಬಹಳ ಚಿಂತನೆಯನ್ನು ನೀಡುತ್ತದೆ. ಸಂತಾನಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ನಾನಾ ಅಡೆತಡೆಗಳು ಎದುರಾಗಲಿವೆ. ಮನೆ ರಿನೋವೇಷನ್ ಅಥವಾ ಈಗಿರುವ ಮನೆಯ ಕೆಲವು ಭಾಗವನ್ನು ಕೆಡವಿ ಮತ್ತೆ ನಿರ್ಮಾಣ ಮಾಡಬೇಕೆಂಬ ಆಸೆ ಇಟ್ಟುಕೊಂಡಿದ್ದರೆ ಯೋಚನೆ ಮಾಡಿ ಮುಂದುವರಿಯಿರಿ. ಏಕೆಂದರೆ ನೀವು ಅಂದುಕೊಂಡ ಬಜೆಟ್ನಲ್ಲಿ ಕೆಲಸ ಪೂರ್ಣ ಆಗುವುದಿಲ್ಲ. ಉದ್ಯೋಗ ಬದಲಾವಣೆ ಮಾಡಬೇಕು ಎಂದೇನಾದರೂ ಇದ್ದಲ್ಲಿ ಅಲ್ಲಿನ ನಿಯಮಾವಧಿಗಳನ್ನು ನಿರೀಕ್ಷೆಗಳನ್ನು ಸರಿಯಾಗಿ ವಿಚಾರಿಸಿ ಆನಂತರ ಮುಂದುವರಿಯುವುದು ಉತ್ತಮ. ಆಲಸ್ಯ ಮತ್ತು ನಿರ್ಲಕ್ಷ್ಯದ ಕಾರಣಕ್ಕೆ ಕೆಲವು ಅವಕಾಶಗಳನ್ನು ಕೈಯಾರೆ ನೀವು ಕಳೆದುಕೊಳ್ಳುತ್ತೀರಿ. ಯಾವುದೇ ವಿಚಾರವನ್ನು ಅಸಡ್ಡೆ ಮಾಡುವುದಕ್ಕೆ ಹೋಗಬೇಡಿ. 16 ಸಲ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನಿಮಗೆ ಬಿಟ್ಟಿದ್ದು. ಹಾಗೆ ನಿಮ್ಮ ಅನುಕೂಲಕ್ಕೆ ಎಂದು ತಂದುಕೊಂಡಂತಹ ವಾಹನಗಳು ಅಥವಾ ಐಷಾರಾಮಿ ವಸ್ತುಗಳನ್ನು ನೀವು ಬಳಕೆ ಮಾಡುವುದಕ್ಕೆ ಸಾಧ್ಯವಾಗದಂತಹ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಬಹುದು. ಸಾಧ್ಯವಾದಷ್ಟು ಈ ಅವಧಿಯಲ್ಲಿ ಸೆಕೆಂಡ್ ಹ್ಯಾಂಡ್ ವಸ್ತು ಅಥವಾ ವಾಹನ ಖರೀದಿ ಮಾಡುವುದು ಕ್ಷೇಮ ಮತ್ತು ಉತ್ತಮ ಅನಿಸುತ್ತದೆ. ಹಾಗೆ ಈ ವರ್ಷ ನೀವು ಹೆಚ್ಚಿನ ಶಕ್ತಿ ಮತ್ತು ಮಹತ್ವಾಕಾಂಕ್ಷೆಯ ಗುರಿಗಳೊಂದಿಗೆ ಪ್ರಾರಂಭಿಸುತ್ತೀರಿ. ಕೆಲವೊಮ್ಮೆ ನಿಮ್ಮ ಪ್ರಸ್ತುತ ಕೆಲಸದಿಂದ ನೀವು ಸಂಪರ್ಕ ಕಡಿತಗೊಂಡರೆ ಭಾವಿಸಬಹುದು. ಇದು ನಿಮ್ಮ ಮಾರ್ಗವನ್ನು ಪುನರ್ನಿರ್ಮಿಸಲು ಅಥವಾ ಹೊಸ ಅವಕಾಶಗಳನ್ನು ಅನ್ವೇಷಿಸಲು ನಿಮ್ಮನ್ನು ಪ್ರೇರೇಪಿಸುತ್ತವೆ. ಶಿಸ್ತುಬದ್ಧವಾಗಿರಿ. ಹಠಾತ್ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ದೀರ್ಘಕಾಲೀನ ದೃಷ್ಟಿಕೋನಕ್ಕೆ ಅಂಟಿಕೊಳ್ಳಿ. ನೀವು ವ್ಯವಹಾರದಲ್ಲಿದ್ದರೆ ವರ್ಷದ ಆರಂಭ ನಿಮ್ಮ ಅಡಿಪಾಯವನ್ನು ಬಲಪಡಿಸುವತ್ತ ಗಮನ ಹರಿಸುತ್ತದೆ. ಆರಂಭದಲ್ಲಿ ಬೆಳವಣಿಗೆ ನಿಧಾನವಾಗಿದ್ದರೂ ಈ ಅವಧಿಯು ವರ್ಷದ ನಂತರ ವಿಸ್ತರಣೆಗೆ ಘನತಂತ್ರಗಳನ್ನು ನಿರ್ಮಿಸಲು ಸಹಾಯವನ್ನು ಮಾಡುತ್ತೆ. ಆರಂಭಿಕ ತಿಂಗಳುಗಳಲ್ಲಿ ವಿದ್ಯಾರ್ಥಿಗಳು ಗಮನ ಕೇಂದ್ರೀಕರಿಸುವುದು ಉತ್ತಮ. ಶಿಸ್ತುಬದ್ಧರಾಗಿರುವುದು, ಸ್ಪಷ್ಟ ಗುರಿಗಳನ್ನು ಹೊಂದಿಸುವುದು ಮತ್ತು ಸಮಯವನ್ನು ಚೆನ್ನಾಗಿ ನಿರ್ವಹಿಸಬೇಕು. ನಿಮಗೆ ಯಶಸ್ವಿಯಾಗಲು ಇವು ಸಹಾಯವನ್ನು ಮಾಡುತ್ತವೆ. ವಿಶೇಷವಾಗಿ ವರ್ಷದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬಹುದು. ಇನ್ನು ವೃಶ್ಚಿಕ ರಾಶಿಯವರ ವಾರ್ಷಿಕ ಜಾತಕದ ಪ್ರಕಾರ 2026ರಲ್ಲಿ ಹಣಕಾಸು ಸ್ವಲ್ಪ ಅನಿರೀಕ್ಷಿತವಾಗಿ ಪ್ರಾರಂಭವಾಗಬಹುದು. ನೀವು ಬಜೆಟ್ ಮಾಡಲು ಪ್ರಾಯೋಗಿಕ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು. ನೀವು ಸಂಬಳ ಪಡೆಯುವ ಉದ್ಯೋಗದಲ್ಲಿದ್ದರೆ ಬೋನಸ್ ಅಥವಾ ಸಂಬಳ ಹೆಚ್ಚಾಗುವ ವಿಳಂಬವಾಗಬಹುದು.
ನೀವು ವ್ಯವಹಾರ ನಡೆಸುತ್ತಿದ್ದೀರಾ? ಹಾಗಿದ್ರೆ ಆರಂಭಿಕ ಲಾಭಗಳು ಸಾಧಾರಣವಾಗಬಹುದು. ವರ್ಷದ ಮಧ್ಯಭಾಗದಲ್ಲಿ ವಿಷಯಗಳು ಸ್ಥಿರಗಳು ಪ್ರಾರಂಭವಾಗುತ್ತದೆ. ಎಚ್ಚರಿಕೆಯ ಯೋಜನೆಯೊಂದಿಗೆ ನಿಮ್ಮ ಆರ್ಥಿಕ ಲಾಭಗಳಲ್ಲಿ ಸ್ಥಿರವಾದ ಸುಧಾರಣೆಯನ್ನು ನೀವು ನಿರೀಕ್ಷಿಸಬಹುದು. ವ್ಯಾಪಾರದ ಮಾಲೀಕರು ಪಾಲುದಾರರಿಗೆ ಮತ್ತು ಹಣದ ವ್ಯವಹಾರಗಳಲ್ಲಿ ಜಾಗರೂಕತೆಯನ್ನು ಉಪಯೋಗಿಸಬೇಕು. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ನೋಡೋದಾದರೆ, ಗೃಹ ಮತ್ತು ಜೀವನ ವಿಷಯಕ್ಕೆ ಬಂದರೆ 2026 ವೃಶ್ಚಿಕ ರಾಶಿ ಭವಿಷ್ಯವು ಭಾವನಾತ್ಮಕ ತಾಳ್ಮೆ ಮತ್ತು ಸ್ಪಷ್ಟ ಸಂವಹನದ ಅಗತ್ಯವಿರುವ ವರ್ಷವನ್ನು ಸೂಚಿಸುತ್ತದೆ. ಆರಂಭಿಕ ತಿಂಗಳುಗಳು ಉದ್ವಿಗ್ನತೆ ಅಥವಾ ತಪ್ಪು ತಿಳುವಳಿಕೆಯನ್ನು ತರಬಹುದು. ವಿಶೇಷವಾಗಿ ಪೋಷಕರು ಅಥವಾ ಇತರ ಕುಟುಂಬದ ಹಿರಿಯರೊಂದಿಗೆ ಗಲಾಟೆಗಳು, ಸಮಸ್ಯೆಗಳು ದೊಡ್ಡದಾಗಬಹುದು. ಪ್ರೀತಿಪಾತ್ರರ ಜೊತೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಉತ್ತಮ. ಅವರ ಭಾವನೆಗಳೊಂದಿಗೆ ಮುಕ್ತವಾಗಿರುವುದು ಸೂಕ್ತ. ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಮನೆಯ ವಾತಾವರಣ ಗಮನಾರ್ಹವಾಗಿ ಸುಧಾರಿಸುತ್ತದೆ. ಹಾಗೆ 2026 ಅಕ್ಟೋಬರ್ನಲ್ಲಿ ಗುರುವು ನಿಮ್ಮ 11ನೇ ಮನೆಯಿಂದ 10ನೇ ಮನೆಗೆ ಸಾಗುತ್ತಾನೆ. ನಿಮ್ಮ ತಾಯಿಯೊಂದಿಗೆ ಸವಾಲುಗಳನ್ನು ಎದುರಿಸುತ್ತಿದ್ದರೆ ಈ ಸಂಚಾರವು ನಿರ್ಣಯ ಮತ್ತು ಗುಣಪಡಿಸುವಿಕೆಯನ್ನು ತರಬಹುದು. ಈ ಅವಧಿಯಲ್ಲಿ ಆರ್ಥಿಕ ಬೆಂಬಲವು ನಿಮಗೆ ಸಿಗಬಹುದು. ಹಾಗೆ ಶನಿ ಸಂಚಾರವೂ ಕೂಡ ನಿಮ್ಮ 5ನೇ ಮನೆಯಲ್ಲೇ ಇರುತ್ತದೆ. ರಾಹು ಸಂಚಾರವೂ ಕೂಡ ವರ್ಷವಿಡೀ ರಾಹು ನಿಮ್ಮ 4ನೇ ಮನೆಯಲ್ಲೇ ಇರುತ್ತಾನೆ. ಈ ಸಮಯದಲ್ಲಿ ನೀವು ಅನನ್ಯ ಹೂಡಿಕೆ ಅವಕಾಶಗಳನ್ನು ಸಹ ಕಾಣಬಹುದು. 2026 ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಮತ್ತು ಪ್ರಣಯದ ವಿಷಯಗಳಲ್ಲಿ ನಿಮ್ಮ ಪ್ರೀತಿಯ ಜೀವನದ ಸ್ಪಷ್ಟತೆ ಹಾಗೂ ಆರೋಗ್ಯಕರ ಸಂವಹನವನ್ನು ಉತ್ತೇಜಿಸಲು ನಿಮ್ಮ ಹಾಸಿಗೆಯ ಬಳಿ ಸ್ಪಷ್ಟವಾದ ಸ್ಫಟಿಕ ಶಿಲೆಯನ್ನು ಸ್ಪಷ್ಟವನ್ನು ಇರಿಸಿ. ವೃತ್ತಿ ಜೀವನಕ್ಕಾಗಿ ನಿಮ್ಮ ವಾಸದ ಕೋಣೆಯಲ್ಲಿ ನೈಋತ್ಯ ಅಥವಾ ವಾಯುವ್ಯ ಮೂಲೆಯಲ್ಲಿ ಸ್ಫಟಿಕ ಆಮೆಯನ್ನು ಇರಿಸಿ. ಹಣಕ್ಕಾಗಿ ನಿಮ್ಮ ವಾರ್ಡ್ರೋಬ್ನಲ್ಲಿ ತಿಜೋರಿಯಲ್ಲಿ ಅಕ್ಕಿ ತುಂಬಿದ ಮಣ್ಣಿನ ಮಡಿಕೆಯನ್ನು ಕೆಂಪು ಬಟ್ಟೆಯಿಂದ ಮುಚ್ಚಿಡಿ. ಕುಟುಂಬದ ಬಗ್ಗೆ ಸಮಸ್ಯೆ ಇದ್ದಲ್ಲಿ ಊಟದ ಮೇಜಿನ ಮೇಲೆ ಅದೃಷ್ಟದ ಬಿದಿರಿನ ಗಿಡವನ್ನು ಇರಿಸಿ. 2026 ಸ್ವಲ್ಪ ದುರ್ಬಲವಾಗಿರಬಹುದು. ನಿಮ್ಮ ಆಹಾರದ ಕ್ರಮದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಈ ವರ್ಷ ಗ್ರಹಗಳ ಸ್ಥಾನವನ್ನು ನೋಡಿದರೆ ಶನಿಯು ವರ್ಷವಿಡೀ ನಿಮ್ಮ 5ನೇ ಮನೆಯಲ್ಲಿಯೇ ಇರುತ್ತಾನೆ. ಇದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಈ ಅವಧಿಯಲ್ಲಿ ಸಂಶೋಧನೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುತ್ತದೆ. ಆದರೆ ಜೂನ್ 2ರಿಂದ ಅಕ್ಟೋಬರ್ 31ರ ನಡುವೆ ಗುರು ಅನುಕೂಲಕರ ಸ್ಥಾನದಲ್ಲಿರುತ್ತದೆ. ಗುರುವಿನ ಸ್ಥಾನವು ನಿಮಗೆ ಬೆಂಬಲ ನೀಡಬಹುದು. ವೃಶ್ಚಿಕ ರಾಶಿಯವರಿಗೆ 2026 ಪ್ರಕಾರ ಜನವರಿ 16ರಿಂದ ಫೆಬ್ರವರಿ 23ರವರೆಗೆ ಒಳ್ಳೆಯ ರೀತಿಯ ಶಿಕ್ಷಣದ ಮತ್ತು ವ್ಯವಹಾರಗಳ ಉಪಯುಕ್ತವಾದಂತಹ ಸಮಯ ಅಂತ ಹೇಳಬಹುದು. ವೃಶ್ಚಿಕ ರಾಶಿ ಭವಿಷ್ಯ 2026 ಪ್ರಕಾರ ಹಳೆಯ ವಾಹನವನ್ನು ಖರೀದಿಸಲು ಬಯಸುವವರು ವಾಹನದ ದಾಖಲೆಗಳನ್ನು ಪರಿಶೀಲಿಸುವುದು ಉತ್ತಮ. ಹಾಗಿದ್ರೆ ಈ ವರ್ಷ 2026ರಲ್ಲಿ ನಿಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅಂತ ತಿಳ್ಕೊಳ್ಳೋದಾದರೆ, ದೇಹದಲ್ಲಿ ಒಂದು ಬೆಳ್ಳಿಯನ್ನು ಧರಿಸಿ. ಹಾಗೆ ಶನಿವಾರದಂದು ದೇವಸ್ಥಾನದಲ್ಲಿ ಜನರಿಗೆ ಬಾದಾಮಿಯನ್ನು ಅರ್ಪಣೆ ಮಾಡಿ. ವರ್ಷದ ಮೊದಲ ಭಾಗದಲ್ಲಿ ಗುರುವಾರದಂದು ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅಥವಾ ಅನೇಕರಿಗೆ ದಾನ ಮಾಡಿ. ಈ ರೀತಿ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಳ್ಳಬಹುದು. ಶುಭ ದಿನ ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು.